ಸರ್ ಹೇಳಿ, ಇವತ್ತೇನು ವಿಶೇಷತೆ ಇದೆ, ಏನು ಬಂದಿದೆ? ಮೊದಲಿಗೆ ನಮಸ್ತೆ. ಭಕ್ತ ಮುನೇಶ್ವರಲ್ಲಿ ವಂದಿಸುತ್ತಾ, ನಾನು ಈ ಒಂದು ದೇವಸ್ಥಾನನ ಫಸ್ಟ್ ಕಂಡಿದ್ದು ಒಂದು ಯೂಟ್ಯೂಬ್ ಚಾನಲಿಂದ. ಅನಂತರ ನಾನು ಇಲ್ಲಿ ಬಂದಾಗ ನನಗೆ ತುಂಬ ಕಷ್ಟಗಳಿತ್ತು. ಅದೇನಪ್ಪ ಕಷ್ಟ ಅಂತಂದರೆ, ಒಂದು ಕಡೆ 10 ವರ್ಷ ಜಾಬ್ ಮಾಡಿದೆ. ನನಗೆ ಆ ಜಾಬ್ ಅಲ್ಲದೆ ಏನಾದ್ರು ಬೇರೆ ಮಾಡೋಣ ಅನಿಸ್ತು. ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ, ನಮ್ಮ ಊರ ದೇವನಹಳ್ಳಿ ತಾಲೂಕು ಬೈಚಾಪುರ ಅಂತ, ಅಲ್ಲಿಂದ ಸುಮಾರು ಚಿಕ್ಕಬಳ್ಳಾಪುರದಿಂದ ಆಚೆ ಒಂದು 15 ಕಿಲೋಮೀಟರ್ ದೂರ, ಅಂದರೆ ನಮ್ಮ ಊರಿಂದ 40 ಕಿಲೋಮೀಟರ್ ದೂರ ಜಮೀನು ಪರ್ಚೇಸ್ ಮಾಡ್ತೀವಿ. ಅಲ್ಲಿ ವ್ಯವಸಾಯ ಮಾಡೋಣ ಅಂತ ಹೋಗ್ತೀವಿ. ಅಲ್ಲಿ ಸಾಕಷ್ಟು ತೊಂದರೆಗಳನ್ನ ಫೇಸ್ ಮಾಡ್ತೀವಿ. ಬೇಡ ಅಂತ ಜಮೀನು ಮಾರೋಣ ಅಂತ ಸುಮಾರು ಒಂದು 15 ವರ್ಷದಿಂದ ಪ್ರಯತ್ನ ಪಟ್ಟಿದ್ವು. ಯಾವುದೋ ಒಂದು ಕೋರ್ಟ್ ಕೇಸ್ ಇರ್ಬೋದು, ಅದು ಏನೋ ಒಂದು ಸಾಕಷ್ಟು ಒಂದು ತೊಂದರೆಗಳಿಂದ ವ್ಯವಸಾಯ ಮಾಡ್ತಿದ್ವಿ, ಇಂಪ್ರೂವ್ಮೆಂಟ್ ಇರಲಿಲ್ಲ. ಹಂಗಾಗಿ ಜಮೀನು ಮಾರಾಟ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಈ ಒಂದು ಭಕ್ತಮುನೇಶ್ವರ ಒಂದು ಕೃಪೆಯಿಂದ ಇಲ್ಲಿ ಬಂದು ಹೋದ್ಮೇಲೆ ನನಗೆ ಸರಿಸುಮಾರು ಒಂದು 7-8 ತಿಂಗಳ ಹಿಂದೆ ಬಂದಿತ್ತು ಫಸ್ಟು. ಬಂದು ಹೋದ ನಂತರ ನಾನು ಬಸವಣ್ಣವರು ನಮಸ್ಕಾರ ಮಾಡ್ಕೊಂಡು ಅವತ್ತು ನಾರ್ಮಲ್ ಆಗಿ ಹೊರಟೆ. ಆಮೇಲೆ ಒಂದು ಪೌರ್ಣಮಿ ದಿವಸ ಬಂದಮೇಲೆ ಈ ಒಂದು ವಿಶೇಷತೆಗಳೆಲ್ಲ ನೋಡಿದೆ. ನಾನು ಇಲ್ಲಿನ ಒಂದು ಭಕ್ತಿಯನ್ನು ಸಹ ತುಂಬ ಕಂಡು, ನಾನು ಭಕ್ತಿಪೂರ್ವಕವಾಗಿ ಒಂದು 9 ಕಡ್ಡಿ ಹಿಡ್ಕೊಂಡು ಒಂದು 9 ಸುತ್ತು ಪ್ರದರ್ಶನ ಹಾಕೋ ಮುಖಾಂತರ ಇಲ್ಲಿ ಒಂದು ನಮ್ಮ ಕೋರಿಕೆ ಈಡೇರುತ್ತೆ ಅನ್ನೋ ಒಂದು ಅರ್ಥಕೊಂಡು ನಾನು ಸಹ ಫಸ್ಟು ಅಲ್ಲಿಂದ ಬಂದು ನಾನು ಒಂದು ಪೌರ್ಣಮಿ ದಿವಸ ಪೂಜೆ ನಂತರ ಒಂದು 9 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿಂದ ಆಚೆ ಕೇಸುಗಳು ಇನ್ನೂ 1-2 ಎಕ್ಸ್ಟ್ರಾ ಇದ್ರೂ ಸಹ ನನಗೆ ಜಮೀನು ವ್ಯಾಪಾರಕ್ಕೆ ನಾನು ಇಲ್ಲಿ ಕೇಸುಗಳಿದ್ರು ತಗೊಳ್ತೀವಿ ಅಂತ ಮುಂದಕ್ಕೆ ಬಂದರು. ಅದು ಮುಂಚೆ ಯಾವುದೇ ಕೇಸುಗಳಿದ್ರು ಸಹ ಯಾರು ಬರಲಿಲ್ಲ. ಹಂಗಾಗಿ ನಾನು ಇದೊಂದು ನಂಬಿಕೆಯಿಂದ, ಭಕ್ತಿಯಿಂದ ನಮ್ಮ ಮನೆಯವ್ರ ತಂದೆ ತಾಯಿನೂ ಸಹ ಒಂದ್ಸರಿ ಕರ್ಕೊಂಡ್ಬಂದಿದ್ದೆ. ಇವತ್ತು ನಮ್ಮ ಫ್ರೆಂಡ್ಸು ತಾಯಿ ಸಹ ಅಕ್ಕ ಬನ್ನಿ ಬರೀ ಅವನು ಸಹ ಜೊತೆಲಿ ಕರ್ಕೊಂಡ್ಬಂದು ಒಂದು ನೋಡಿಸ್ತಾ ಇದ್ದೀವಿ. ಸಾಕಷ್ಟು ಮಹಿಮೆ ಇದೆ ಇಲ್ಲಿ. ಭಕ್ತಮುನೇಶ್ವರ ನಮ್ಮ ಜೊತೆಗೆ ಸಾಕಷ್ಟು ಜನಗಳನ್ನ ಸಹ ಬಂದಿರೋ ಭಕ್ತಾದಿ ಪ್ರತಿಯೊಬ್ಬರನ್ನು ಕಾಪಾಡಲಿ ಅಂತ ಹೇಳ್ತಾ ಒಂದು ನಮಸ್ಕಾರ. ನನ್ನ ಪ್ರಕಾಶ್ ಅಂತೇಳಿ, ನಂದು ದೇವನಹಳ್ಳಿ ತಾಲೂಕು. ಇಲ್ಲಿಗೆ ಸುಮಾರು 85-90 ಕಿಲೋಮೀಟರ್ ಆಗುತ್ತೆ. ಬಟ್ ಎಷ್ಟು ದೂರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಒಂದು ಮಹಿಮೆ ಇದೆ, ಭಕ್ತಿ ಅನ್ನೋದು ಇಂಪಾರ್ಟೆಂಟ್ ಆಗಿ ನಾವು ಬರ್ತಾ ಇದೀವಿ. ನಾವು ಪ್ರತಿಯೊಬ್ಬರು ತಿಳಿಸ್ತಾ ನಮ್ಗೆ ಆಗಿರೋಂಥ ಒಳ್ಳೇದು ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀವಿ.